स्वागत है आपका बी न्यूज नेशन में। मैं हूं आबिद हुसैन शेख। सिंगिंग स्टार ऑफ बीजापुर ऑडिशन के लिए तैयार मंच। बीजापुर म्यूजिकल आर्टिस्ट एसोसिएशन की ओर से जिले में सिंगिंग की प्रतिभा रखने वाले आवाज के जादूगरों के लिए अपने पहले साल के जश्न में एक सुनहरी मौका देते हुए इसकी जानकारी आज एसोसिएशन के पदाधिकारियों ने सिंगिंग स्टार ऑफ बीजापुर के लिए ऑडिशन की। तारीख 28 जुलाई क्वार्टर फाइनल, 4 अगस्त सेमीफाइनल, 11 अगस्त ग्रैंड फाइनाले 18 अगस्त को होगी। इस प्रतियोगिता में भाग लेने वाले उत्साहित कलाकार अधिक जानकारी के लिए एसोसिएशन के पदाधिकारियों से मिल सकते हैं। ಬಿಜಾಪುರ್ ಮ್ಯೂಸಿಕಲ್ ಆರ್ಟಿಸ್ಟ್ ಅಸೋಸಿಯೇಷನ್ ನಾವು ಇದನ್ನು ಒಂದು ವರ್ಷದ ಹಿಂದೆ ಸ್ಥಾಪನೆ ಮಾಡಿ ಬಿಜಾಪುರದಲ್ಲಿರುವ ಎಲ್ಲ ನಮ್ಮ ಸಂಗೀತಕಾರರು, ಕಲಾಕಾರರು ಎಲ್ಲರನ್ನು ಸೇರಿಸ್ಕೊಂಡು ಒಂದು ತಂಡವನ್ನು ಮಾಡಿಕೊಂಡು ಅವರಿಗೆ ಪ್ರೋತ್ಸಾಹ ನೀಡುವ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಬಿಜಾಪುರ ಐತಿಹಾಸಿಕ ನಗರ. ನಾವು ಈ ಸಂಗೀತದ ವಿಚಾರದಲ್ಲಿ ಅಮೀರ್ ಬಾಯಿ ಕರ್ನಾಟಕಿ, ವಿ ಶಾಂತಾರಾಮ್, ವಣಕುದುರೆ ಶಾಂತಾರಾಮ್, ಈಗ ಹಾಲಿ ಈ ಸದ್ಯ ಶಾಂತಾಬಾಯಿ ಕೌತಾಳ್, ಇನ್ನೂ ಅವರಿದ್ದಾರೆ ಕ್ಲಾಸಿಕಲ್ ಸಂಗೀತಕಾರರು. ಆಮೇಲೆ ಅನಿಲ್ ಕುಮಾರ್ ನಿಕ್ಕಮ್ ಅಂಥೇಳಿ ಇಂಟರ್ನ್ಯಾಷನಲ್ ಲೆವೆಲ್ ಸೆಕ್ಸೋಫೋನ್ ಆರ್ಟಿಸ್ಟ್. ಸೊ ಹೀಗೆ ನಮ್ಮ ಹಲವಾರು ಕಾರ್ಯಕರ್ತರು, ಹಲವಾರು ಸಂಗೀತಕಾರರು, ಕಲಾಕಾರರು ನಮ್ಮ ಬಿಜಾಪುರದಲ್ಲಿದ್ದಾರೆ. ಅವರಿಗೆ ಒಂದು ಪ್ರೋತ್ಸಾಹ ಕೊಟ್ಟು ಅವರಿಗೆ ಮೇಲ್ತಂದು ಸರ್ಕಾರದಿಂದ ಯಾವುದಾದ್ರೂ ಧನ ಸಹಾಯ ಅಥವಾ ಅವರಿಗೆ ಪೆನ್ಷನ್ನು ಸಿಗುವ ವ್ಯವಸ್ಥೆ ಮಾಡುವಗೋಸ್ಕರ ಒಂದು ಸಂಘಟನೆಯನ್ನು ಮಾಡಲಾಗಿದೆ. ಈ ಸಂಘಟನೆ ಮಾಡಿ ಒಂದು ವರ್ಷ ಕಳೆಯಿತು. ಈಗ ವಾರ್ಷಿಕೋತ್ಸವವನ್ನು ಆಗಸ್ಟ್ 18ರಂದು ನಾವು ನಿಗದಿಪಡಿಸಿದ್ದೀವಿ. ಆ ಕಾರ್ಯಕ್ರಮಕ್ಕೆ ಒಳ್ಳೆಯ ಅತಿಥಿಗಳನ್ನು ಮತ್ತು ಕಲಾಕಾರರನ್ನು ಆಹ್ವಾನಿಸ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ನಾವು ಸಂಗೀತಕಾರರನ್ನು ಮತ್ತು ಈ ಕಲಾಕಾರನ ಗುರುತಿಸುವ ಸಲುವಾಗಿ ಒಂದು ಸಿಂಗಿಂಗ್ ಕಾಂಪಿಟೇಷನ್ ಇಟ್ಟಿದ್ದೀವಿ. ಸಿಂಗಿಂಗ್ ಕಾಂಪಿಟೇಷನ್ನು ಅದರದ್ದು ಆಡಿಷನ್ನು ನಾಳೆ 28ನೇ ತಾರೀಕಿಗೆ ಪ್ರಾರಂಭ ಆಗ್ತದೆ. 3 ರೌಂಡ್ ಆಡಿಷನ್ ಮಾಡ್ತೀವಿ. ಸುಮಾರು 100ರಿಂದ 200 ಕನಿಷ್ಠ ಯುವ ಕಲಾಕಾರರು, ಯುವ ಸಂಗೀತಕಾರರು ಅದರಲ್ಲಿ ಭಾಗವಹಿಸ್ತಾರೆ. ಅದರಲ್ಲಿ ಅವರಿಗೆ ಯಾರು ಚೆನ್ನಾಗಿ ಮಾಡ್ತಾರೆ, ಯಾರು ಚೆನ್ನಾಗಿ ಹಾಡ್ತಾರೆ, ಯಾರು ಚೆನ್ನಾಗಿ ಬಾರಿಸ್ತಾರೆ ಅವರಿಗೆ ನಾವು 18ನೇ ತಾರೀಕಿಗೆ ಆಗಸ್ಟ್ 18ರಂದು ಅವರಿಗೆ ಸನ್ಮಾನ ಮಾಡಿ ಅವರಿಗೆ ಅಲ್ಲಿ ಫಿನಾಲೆ ಅಂತಾರೆ ಇಂಗ್ಲೀಷ್ನಲ್ಲಿ. ಆ ಫಿನಾಲೆಯನ್ನು ಆಗಸ್ಟ್ 18ಕ್ಕೆ ಇಟ್ಕೊಂಡಿದ್ದೀವಿ. ಬೆಳಗ್ಗೆಯಿಂದ ಸಾಯಂಕಾಲ ರಾತ್ರಿ 9-10 ಗಂಟೆವರೆಗೆ ಈ ಕಾರ್ಯಕ್ರಮ ನಡೀತದೆ. ಭಾಳ ಅದ್ಧೂರಿಯಾಗಿ ಆಚರಣೆ ಮಾಡೋ ವಿಚಾರ ಇದೆ. ನಮ್ಮ ಅರವಿಂದ್ ಮಹೇಂದ್ರಕರ್ ಅವರು ಈ ಒಂದು ಬಿಜಾಪುರ ನಗರದ ಸುಮಾರು 50 ವರ್ಷಗಳಿಂದ ನಮ್ಮ ಜನರನ್ನು ರಂಜಿಸ್ತಾ ಇದ್ದಾರೆ. ಅವರಿದ್ದಾರೆ. ನಮ್ಮ ಮೀಡಿಯಾ ಪರ್ಸನ್ ಮಿಸ್ಟರ್ ಫಯಾಜ್ ಕಲಾದಿ ಅವರು, ಪ್ರಕಾಶ್ ಮಠ್ ಅವರು ಅದೇ ಫೀಲ್ಡಲ್ಲಿ ಅವರು ಬಹಳ ಉತ್ತಮ ಸಾಧನೆಯನ್ನು ಮಾಡಿದ್ದಾರೆ. ಹೀಗಾಗಿ ನಾವು ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಮಾಡಿ ನಮ್ಮ ಸಂಗೀತಕ್ಕೆ ಒಂದು ಒಳ್ಳೆಯ ಒತ್ತು ಕೊಡಬೇಕು. ನಮ್ಮ ಕಲಾಕಾರರಿಗೆ, ನಮ್ಮ ಸಂಗೀತಕಾರರಿಗೆ, ನಮ್ಮ ಹಾಸ್ಯ ಕಲಾಕಾರರಿಗೆ ಎಲ್ಲರಿಗೂ ಒಂದು ಒಳ್ಳೆಯ ಒಂದು ಒತ್ತನ್ನು ಕೊಟ್ಟು ಈ ಕಲಾಕಾರಕ್ಕೆ ಪ್ರೋತ್ಸಾಹ ಮಾಡಿ ಸರ್ಕಾರದಿಂದ ಸಹಾಯ ಸೌಲಭ್ಯ ಕೊಡಿಸುವ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಆಮೇಲೆ ಫಸ್ಟ್, ಸೆಕೆಂಡ್, ಥರ್ಡ್ ಪ್ರೈಸು 11,000, 5,000 ಮತ್ತು 3,000, 7,000, 3,000, 5,000 3 ಪ್ರೈಸ್ ಇಟ್ಟಿದ್ದೀವಿ. ಫಸ್ಟ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್, ಈ ರೀತಿ ನಾವು 3 ಪ್ರೈಸ್ಗಳನ್ನ ವಿತ್ ಮೆಡಲ್ಸ್ ಆ್ಯಂಡ್ ಟ್ರಾಫಿ ಎಲ್ಲ ಕೊಡ್ತಾ ಇದ್ದೀವಿ. ವತಿಯಿಂದ ಒಂದು ವಿಶೇಷವಾದಂಥ ಆಲ್ಬಮ್ ತಯಾರು ಮಾಡ್ತಾ ಇದ್ದೀವಿ. ಆ ಆಲ್ಬಮ್ನಲ್ಲಿ ಗಾಯನ ಮಾಡಲಿಕ್ಕೆ ಅವರಿಗೆ ಅವಕಾಶ ಕೊಡ್ತಾ ಇದ್ದೀವಿ. ನಮ್ಮದೇ ಓನ್. ಅದು ಅಲ್ಲದೆ सुहाने सफर का अब लीजिए आनंद। आपके लिए रोजाना बीजापुर से पुनः आरामदायक सुविधा के साथ रात 10 बजे बीजापुर केंद्र बस स्टैंड दात्री मस्जिद के सामने एसी स्लीपर साई कृपा ट्रैवल्स जो आपकी सेवा के लिए अब है तैयार। यात्रीगण इसकी बुकिंग और अधिक जानकारी के लिए गणेश ट्रैवल्स ऑफिस से संपर्क कर सकते हैं। और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।